ಮೊನ್ನೆಯಷ್ಟೇ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿ ಉಗ್ರರ ಎದೆಬಗ್ದಿದೆ. ಭಾರತದ ಮೇಲೆ ಹೊಂಚು ಹಾಕಿ ಸಂಚು ರೂಪಿಸ್ತಾ ಇದ್ದ ಭಯೋತ್ಪಾದಕರ ಕತೆ ಮುಗಿಸಿದೆ. ಆದರೆ ಪಾಕಿಸ್ತಾನ ಪ್ರೇರಿತ ನರಹಂತಕರು ಬುದ್ಧಿ ಕಲಿತಂತೆ ಕಂಡು ಬರ್ತಾ ಇಲ್ಲ. ಹಾಗೆ ಭಾರತೀಯ ಸೇನೆ ಕೂಡ ಇವರ ಆಟ ನೋಡಿ ಸುಮ್ಮನೆ ಕುಳಿತಿಲ್ಲ. ಗಡಿಯಲ್ಲಿ ನರಮೇಧ ಮೆರೆಯೋಕೆ ಮುಂದಾಗಿದ್ದ ರಣಹೇಡಿಗಳ ರುಂಡ ಚೆಂಡಾಡುವ ಕೆಲಸವನ್ನ ನಮ್ಮ ಯೋಧರು ಕಂಟಿನ್ಯೂ ಮಾಡಿದ್ದಾರೆ. ಹೌದು, ಆಪರೇಷನ್ ಸಿಂಧೂರದ ಬಳಿಕ ಭಾರತೀಯ ಸೇನೆ ಮತ್ತೊಂದು ಕಾರ್ಯಾಚರಣೆಯನ್ನ ಕೈಗೊಂಡಿದೆ. ಅದರ ಹೆಸರೇ ಆಪರೇಷನ್ ಬಿಹಾಲಿ. ಹೌದು, ಭಯೋತ್ಪಾದನೆ ನಿರ್ಮೂಲನೆಗೆ ಭಾರತ ಬಹುದೊಡ್ಡ ಸಂಕಲ್ಪವನ್ನ ಮಾಡಿದೆ. ಉಗ್ರರ ಉಸಿರು ನಿಲ್ಲಿಸ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಶಪಥವನ್ನೇ ಮಾಡಿಯಾಗಿದೆ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಕೂಡ ಟೆರರಿಸಂ ಇರಬಾರದು ಎನ್ನುವುದು ನಮ್ಮ ದೇಶದ ಬಹುದೊಡ್ಡ ಪ್ರತಿಜ್ಞೆ. ಈಗಾಗಲೇ ಭಾರತದ ಸಂಸದರು ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂಥ ಉಗ್ರ ಚಟುವಟಿಕೆ ಹಾಗೂ ಪಾಕಿಸ್ತಾನ ಯಾವ ರೀತಿಯಾಗಿ ಭಯೋತ್ಪಾದಕರನ್ನ ತಮ್ಮ ಮಕ್ಕಳಂತೆ ಸಾಕಿ ಸಲಹುತ್ತಾ ಇದೆ, ಸರ್ಕಾರದ ಹಣವನ್ನ ಅವರಿಗೆ ನೀಡಿ ಉಗ್ರವಾದಕ್ಕೆ ಪ್ರಚೋದನೆಯನ್ನ ಹೇಗೆ ನೀಡ್ತಾ ಇದೆ, ಭಾರತದ ಮೇಲೆ ಹೇಗೆ ಚೂ ಬಿಡ್ತಾ ಇದೆ, ಎಲ್ಲವನ್ನ ಭಾರತದ ನಾಯಕರು ದೇಶ ವಿದೇಶಗಳ ನೆಲದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಕೆಲವೊಂದಿಷ್ಟು ದೇಶಗಳಿಗೆ ಹೋಗಿ ಪಾಕಿಸ್ತಾನದ ನಿಜ ಬಣ್ಣವನ್ನ ಬಯಲು ಮಾಡಿ ಬಂದಿದ್ದಾರೆ. ಆದರೂ ಕೂಡ ಪಾಕಿಸ್ತಾನದ ಆಟ ನಿಂತಿಲ್ಲ. ಗಡಿಯಲ್ಲಿ ಪದೇ ಪದೇ ಖ್ಯಾತಿ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಉಗ್ರರನ್ನ ಚೂಬಿಟ್ಟು ಭಾರತದ ಮೇಲೆ ಮತ್ತೆ ದಾಳಿ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಕಂಟಿನ್ಯೂ ಮಾಡಿದೆ ಎನ್ನಲಾಗ್ತಾ ಇದೆ. ಬಸಂತ್ಗಢ ಇದು ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯಲ್ಲಿರುವಂತ ಒಂದು ಹಳ್ಳಿ. ಬಸಂತ್ಗಢ ವಿಧಾನಸಭಾ ಮತ್ತು ಸಂಸದೀಯ ಕ್ಷೇತ್ರಗಳ ವ್ಯಾಪ್ತಿಗೆ ಬರುತ್ತೆ. ಹತ್ತಿರದ ಪಟ್ಟಣ ಅಂತ ಹೇಳಿದ್ರೆ ಬಸಂತ್ಗಢ. ಇದು ಆರ್ಥಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. 2011ರ ಜಾತಿ ಗಣತಿ ಪ್ರಕಾರ ಬಸಂತ್ಗಢ ಗ್ರಾಮವು ಡುಡು ಬ್ಲಾಕ್ ಪಂಚಾಯತ್ನ ಭಾಗವಾಗಿದೆ. ಇದೇ ಬಸಂತ್ಗಢದಲ್ಲಿ ಈಗ ಆಪರೇಷನ್ ಬಿಹಾಲಿ ಕಾರ್ಯಾಚರಣೆಯನ್ನ ಸೇನೆ ಕಂಟಿನ್ಯೂ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ಬಸಂತ್ಗಢದಲ್ಲಿ ಜೂನ್ 26ರಂದು ಬೆಳಿಗ್ಗೆ ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಬೆಳಿಗ್ಗೆಯಿಂದ ಆರಂಭವಾದಂಥ ಗುಂಡಿನ ಕಾಳಗ ಮಧ್ಯಾಹ್ನದವರೆಗೂ ಮುಂದುವರೆದಿತ್ತು. ಭಾರತೀಯ ಸೇನೆಯ ವೈಟ್ ನೈಟ್ ಕಾರ್ಪ್ಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ವಿಚಾರವನ್ನ ಪ್ರಕಟಿಸಿದೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಬಿಹಾಲಿ ಅಂತ ಹೆಸರಿಡಲಾಗಿದೆ. ಗುಪ್ತಚರ ಇಲಾಖೆಯಿಂದ ಖಚಿತ ಮಾಹಿತಿ ಮೇರೆಗೆ ಉಗ್ರರ ಅಡಗು ತಾಣಗಳ ಮೇಲೆ ನಾವು ದಾಳಿ ಮಾಡಿದ್ದೇವೆ. ಬಸಂತ್ಗಢಕ್ಕೆ ಜೂನ್ 26ರ ನಸುಕಿನಲ್ಲೇ ಆಗಮಿಸಿದ್ದ ನಮ್ಮ ಪಡೆ ಉಗ್ರರ ಇರುವಿಕೆಯನ್ನ ಖಚಿತಪಡಿಸಿಕೊಂಡು ಅನಂತರ ಅವರನ್ನ ಬಂಧಿಸೋಕೆ ಮುಂದಾದಾಗ ಗುಂಡಿನ ಚಕಮಕಿ ನಡೀತು ಅಂತ ವಿವರಿಸಿದ್ದಾರೆ. ಭಾರತೀಯ ಸೇನೆಯ ವೈಟ್ ನೈಟ್ ಕಾರ್ಪ್ಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ವಿಚಾರವನ್ನ ಪ್ರಕಟಿಸಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಆಪರೇಷನ್ ಬಿಹಾಲಿ ಅಂತ ಹೆಸರಿಡಲಾಗಿದೆ. ಗುಪ್ತಚರ ಇಲಾಖೆಯಿಂದ ಖಚಿತ ಮಾಹಿತಿ ಮೇರೆಗೆ ಉಗ್ರರ ಅಡಗುದಾಣದ ಮೇಲೆ ನಾವು ದಾಳಿ ಮಾಡಿದ್ದೇವೆ. ಬಸಂತ್ಗಢಗೆ ಜೂನ್ 26ರ ನಸುಕಿನಲ್ಲೇ ಆಗಮಿಸಿದ್ದ ನಮ್ಮ ಪಡೆ ಉಗ್ರರ ಇರುವಿಕೆಯನ್ನ ಖಚಿತಪಡಿಸಿಕೊಂಡು ಅನಂತರ ಅವರನ್ನ ಬಂಧಿಸೋಕೆ ಮುಂದಾದಾಗ ಗುಂಡಿನ ಚಕಮಕಿ ನಡೀತು ಅಂತ ವಿವರಿಸಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇರುವಾಗಲೇ ಉಗ್ರರಲ್ಲಿ ಕೆಲವರನ್ನ ಸಂಪರ್ಕಿಸೋಕೆ ಸಾಧ್ಯವಾಗಿದೆ. ಆದರೂ ಗುಂಡಿನ ಚಕಮಕಿಯನ್ನ ನಿಲ್ಲಿಸಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಅಮರನಾಥ ಯಾತ್ರೆ ಆರಂಭಕ್ಕೂ ಇನ್ನೊಂದು ವಾರ ಬಾಕಿ ಇದ್ದು ಭದ್ರತಾ ಪಡೆಗಳು ಉಧಂಪುರ ಜಿಲ್ಲೆಯ ಬಸಂತಗಢ ಪ್ರದೇಶದಲ್ಲಿ ಗುರುವಾರ ಉಗ್ರರ ವಿರುದ್ಧ ಆಪರೇಷನ್ ಬಿಹಾಲಿ ಕಾರ್ಯಾಚರಣೆಯನ್ನು ನಡೆಸಿತು. ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರ ಜಂಟಿ ತಂಡಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾದವು. ಬಸಂತಗಢ ಪ್ರದೇಶದ ಬಿಹಾಲಿ ಅರಣ್ಯ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದ ಇದಕ್ಕೆ ಆಪರೇಷನ್ ಬಿಹಾಲಿ ಅಂತ ಹೆಸರಿಡಲಾಗಿದೆ. 4 ಉಗ್ರರ ತಂಡವೊಂದನ್ನ ಭದ್ರತಾ ಪಡೆ ಸುತ್ತುವರೆದಿದೆ. ಪ್ರತಿಕೂಲ ಹವಾಮಾನವು ಕಾರ್ಯಾಚರಣೆಗೆ ತುಸು ಅಡ್ಡಿ ಆಯ್ತು ಅಂತ ಸೇನಾ ಮೂಲಗಳು ತಿಳಿಸಿವೆ. ಬಿಹಾಲಿ ಪ್ರದೇಶದ ಮೂಲಕ ಅಮರನಾಥ ಯಾತ್ರಿಕರು ಹಾದು ಹೋಗ್ತಾರೆ. ಅರಣ್ಯ ಗುಡ್ಡಗಳಿಂದ ಆವೃತವಾಗಿರುವ ಈ ಪ್ರದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಉಗ್ರರ ಚಟುವಟಿಕೆಗಳು ಹೆಚ್ಚಾಗಿದೆ. ಯಾತ್ರಿಕರ ಸುರಕ್ಷತೆಗೆ ಭದ್ರತಾ ಪಡೆಗಳು ಭಾರೀ ಹೆಚ್ಚುವರಿ ಕ್ರಮಗಳನ್ನು ಕೈಗೊಂಡಿದೆ. ಪಹಲ್ಗಾಮ್ ಘಟನೆ ನಂತರ ಕಟ್ಟೆಚ್ಚರ ವಹಿಸಲಾಗಿದೆ. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ರು. ಆ ದಾಳಿಯಲ್ಲಿ 26 ಪ್ರವಾಸಿಗರು ಅಸುನೀಗಿದ್ರು. ಆ ಘಟನೆ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಹೆಸರಿನ ಕಾರ್ಯಾಚರಣೆಯನ್ನ ಆರಂಭಿಸಿ ಪಾಕಿಸ್ತಾನದಲ್ಲಿರುವ ಉಗ್ರರ ಅಡಗುದಾಣಗಳು, ಉಗ್ರರ ತರಬೇತಿ ಕೇಂದ್ರಗಳನ್ನ ಧ್ವಂಸಗೊಳಿಸಿತ್ತು. ಮತ್ತೊಂದು ಕಡೆ
ಪಹಲ್ಗಾಮ್ ಉಗ್ರರ ಜಾಡು ಹಿಡಿದು ನಿರತವಾಗಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆ ಪಹಲ್ಗಾಮ್ ಪ್ರಕರಣದ ಕುರಿತಂತೆ ತನಿಖೆಯನ್ನ ಮುಂದುವರಿಸಿದೆ. ಇತ್ತೀಚಿನ ಬೆಳವಣಿಗೆ ಏನು ಅಂದ್ರೆ ಅದು ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ ಉಗ್ರವಾದಿಗಳ ವಿರುದ್ಧ ನಿಖರವಾದ ಹೆಸರುಗಳನ್ನ ಅಥವಾ ಗುರುತುಗಳನ್ನ ಪತ್ತೆ ಮಾಡಿದೆ. ಪಹಲ್ಗಾಮ್ಗೆ ಬಂದಿದ್ದಾಗ ಅವರಿಗೆ ನೀರು, ನೆರಳು ಕೊಟ್ಟು ಆಶ್ರಯ ನೀಡಿದ್ದ ಪಾಕಿಸ್ತಾನಿ ಉಗ್ರರಿಂದ ಹಣ ಪಡೆದು ಅವರಿಗೆ ಆಶ್ರಯ ನೀಡಿದ್ದ ಆರೋಪಗಳು ಕೇಳಿಬಂದಿತ್ತು. ಬಂಧಿತರನ್ನ ಪರ್ವೇದ್ ಅಹಮದ್ ಜೋತರ್ ಮತ್ತು ಬಶೀದ್ ಅಹಮದ್ ಜೋತರ್ ಅಂತ ಗುರುತಿಸಲಾಗಿದೆ. ಇವರಿಬ್ಬರು ಕೂಡ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಜೊತೆಯಲ್ಲಿ ನಂಟನ್ನ ಹೊಂದಿದ್ರು ಅಂತ ತಿಳಿದು ಬಂದಿದೆ. ಎಲ್ಲಾ ಬೆಳವಣಿಗೆಯ ಬೆನ್ನಲ್ಲೇ ಇಡೀ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಡುಗುದಾಣಗಳನ್ನ ಪತ್ತೆ ಹಚ್ಚಿ ಅವುಗಳ ಮೇಲೆ ಆಕ್ರಮಣವನ್ನ ಮಾಡಲಾಗ್ತಾ ಇದೆ. ಅದರ ಒಂದು ಭಾಗವೇ ಜೂನ್ 26ರಂದು ಬೆಳಿಗ್ಗೆ ಆರಂಭವಾಗಿರೋ ಆಪರೇಷನ್ ಬಿಹಾಲಿ. ಈ ಆಪರೇಷನ್ ಬಿಹಾಲಿ ಕಂಟಿನ್ಯೂ ಆಗಿದೆ. ಗಡಿಯಲ್ಲಿ ಬಾಲ ಬಿತ್ತಾ ಇರುವಂತ ಉಗ್ರರ ಉಸಿರು ನಿಲ್ಲಿಸೋ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ನಮ್ಮ ಭಾರತೀಯ ಸೇನೆ ಯೋಧರಿಗೆ ನಮ್ಮದೊಂದು ಸಲಾಂ.